ಪಜ್ಜುವನ್ನು ಕೊಡು. ಪಜ್ಜುವನ್ನು ಪಜ್ಜುವನ್ನು ಕೊಡು. ಪಜ್ಜುವನ್ನು ಇಲ್ಲಿ ಇಲ್ಲ ಹಂಗಂದ ಜಲ್ದಿ ಜಲ್ದಿ ಟಚ್. ಅವ್ನ ಬಾಯ್ ನೋಡಲ್ಲ ಆ ಮಾಡಿದ್ದ. ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಬಂದು ನನ್ನ ಮಗನ ಬರ್ತ್ಡೇ ಲಾಗ್ ಆಗಿರ್ತ ನೋಡ್ರಿ. ಅದ್ರೊಳಗೆ ಭಾಳ ದಿನದ ಮೇಲೆ ವಾಪಸ್ ಮತ್ತೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಬರೀ ಶಾರ್ಟ್ಸ್ ಹಾಕೋದು ಆಗ್ಬಿಟ್ಟಿತ್ತು. ಸೊ ಜಸ್ಟ್ ಬಡ್ಡೆ ಬಂದು ಮೊನ್ನೆ ಮುಗ್ದೈತಿ, ಬಟ್ ಇವತ್ತು ಹಾಕಾಕತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಕೇಕ್ ತಗೊಂಡ್ಲು ರೇಣು ಮತ್ತು ಪಜ್ಜು ಇಬ್ರು ಕೂಡ ಹೋಗಿದ್ರು ಕೇಕ್ ತರಾಕ. ಬಟ್ ಈ ಸಲ ಬಡ್ಡೆ ಬಂದು ಭಾಳ ಜಲ್ದಿನೇ ಮಾಡಿದ್ವಿ. ಎಲ್ಲ ಬಡ್ಡೆ ಬಂದು ನೈಟ್ ಆಗಿರುತ್ತೆ, ಅದು 8 ಗಂಟೆ 9 ಗಂಟೆ. ಬಟ್ ಈ ಬಡ್ಡೆ ಯಾಕೆ ಅಷ್ಟು ಜಲ್ದಿ ಮಾಡಿದ್ವಿ ಅಂತ ನಿಮಗೆ ಈ ಲಾಗ್ನ ಪೂರ್ತಿ ನೋಡ್ಕೊತ ಹೋಗ್ರಿ ಹೇಳ್ತೀನಂತ. ಮಕ್ಕಳ ಬಡ್ಡೆ ಬಂದಾಗ ಒಂಥರ ಖುಷಿಯಾಗಿರುತ್ತೆ. ಅದ್ರೊಳಗೂ ತಾಯಿಗಳಿಗೆ ಏನೈತೆ ನೋಡ್ರಿ ವಿಶೇಷನಾಗಿರುತ್ತೆ. ಆ ಮಕ್ಕಳು ಎಷ್ಟೋ ದೊಡ್ಡವಾಗಲಿ ಒಂಥರ ಖುಷಿನಾಗಿರುತ್ತೆ. ಬಟ್ ಸಣ್ಣ ಮಕ್ಕಳಿದ್ದಾಗ ಏನು ಖುಷಿ ಇತ್ತು ನೋಡ್ರಿ, ಈಗ ಹೆಂಗೆ ದೊಡ್ಡದಾಗ್ತಂತ ಹೋಗ್ತಾರೆ ನೋಡಿ ಮಕ್ಕಳು, ಅವಾಗ ಒಂಚೂರು ಭಯ ಆಗುತ್ತೆ. ಭಯ ಯಾಕಾಗತ್ತಂತ ನಿಮಗೆ ಹೇಳ್ತೀನಿ ನಾನು. ಆದರೂ ಏನೋ ಒಂಥರ ನೋಡ್ರಿ ಒಂದು ರೀತಿ ಉಲ್ಟಾ ಪಲ್ಟಾ ಅಂತ ಹೇಳ್ತಾರಲ್ಲ ಹಂಗೆ ಅನ್ಬೋದು. ಯಾಕಂದ್ರೆ ಮಕ್ಕಳ ಬಡ್ಡೆ ಅದ್ರೊಳಗು 1 ವರ್ಷದ ಮಕ್ಕಳು ಯಾವಾಗ ಆಗ್ತಾರ, ಆ ಫಸ್ಟ್ ಬಡ್ಡೆಗೆ ಎಷ್ಟು ಕಾಯ್ತಿರ್ತೀವಿ ಅಂತಂದ್ರೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಫ್ರೆಂಡ್ಸ್, ಹ್ಯಾಪಿ ಬರ್ಡೇ ಟು ಯು. ಆ ಖುಷಿ ಏನೈತೆ ನೋಡ್ರಿ ಯಾವ ವರ್ಷ ನಮಗೆ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಫಸ್ಟ್ ವರ್ಷದ ಬಡ್ಡೆ ಖುಷಿ ಇರುತ್ತೆ. ಇವಾಗ ಹೆಂಗೆ ಮಕ್ಕಳು ದೊಡ್ಡ ಆ ಹೊತ್ತಿಗೆ ಏನೂ ತಿಳುವಳಿಕಿರಂಗಿಲ್ಲ. ಬಟ್ ಆದ್ರೆ ಫುಲ್ ಗ್ರ್ಯಾಂಡಾಗಿ ಎಲ್ಲರೂ ಕರೆದು ಪ್ರೋಗ್ರಾಮ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ. ಬಟ್ ಹೆಂಗೆ ಮಕ್ಕಳು ದೊಡ್ಡವ್ರು ಆಗ್ತಾರೆ ಅವಾಗೆಲ್ಲ ತಿಳುವಳಿಕೆ ಇರುತ್ತೆ. ಬಟ್ ಸೆಲೆಬ್ರೇಷನ್ ಅನ್ನೋದು ಏನೈತೆ ನೋಡ್ರಿ ಭಾಳ ಸಿಂಪಲ್ ಆಗಿಬಿಡುತ್ತೆ. ನನಗಂತೂ ಒಂದೊಂದ್ಸಲ ಹಂಗೆ ವಿಚಿತ್ರ ಅನ್ಸುತ್ತೆ. ಆ ಮಕ್ಕಳಿಗೆ ತಿಳುವಳಿಕೆ ಇರಂಗಿಲ್ಲ, ಬಟ್ ಅಷ್ಟೆಲ್ಲ ಜೋರಾಗಿ ಮಾಡ್ತೀವಿ. ಹೆಂಗೆ ಮಾಡಿದ್ವಿ ಅನ್ನೋದು ಮಕ್ಕಳಿಗೆ ಗೊತ್ತಿರಲ್ಲ. ಯಾವಾಗ ಮಕ್ಕಳಿಗೆಲ್ಲ ತಿಳುವಳಿಕೆ ಬರುತ್ತೋ ಅವಾಗ ನೋಡಿದ್ರೆ ಪೂರಾ ಸಿಂಪಲ್ಲಾಗಿ ಮಾಡ್ತೀವಿ. ಅದ್ರೊಳಗೆ ಮಕ್ಕಳು ದೊಡ್ಡ ಹಾಕಿದ್ದಂಗೆ ನನ್ನ ಮಗ ನೋಡ್ರಿ ದೊಡ್ಡ ಆದಂಗೆಲ್ಲ ಸಾಕು ಬಿಡ ಅಂತಾನೆ ಹೇಳ್ತಾನೆ. ಯಾಕಂದ್ರೆ ಹುಡುಗರು ಹೆಂಗೆ ಬೆಳಿತಾವ ಹಂಗಂಗೆ ಏನಿಲ್ಲ ಅವ್ರಿಗೆ ಸಾಕು ಬಿಡ ಅಂತೇಳಿ. ಬಟ್ ಇರೋದು 2 ಮಕ್ಳು ಅದಾವ, ಅವ್ರ ಖುಷಿ ನೋಡೋದು ನಮ್ಮ ಖುಷಿ ಆಗಿರುತ್ತೆ ನೋಡ್ರಿ. ಅವ್ರು ತಮಗೆ ಬಡ್ಡೆ ಇಷ್ಟ ಇಲ್ಲ ಅಂತಂದ್ರೆ ನಮಗೆ ಏನೈತೆ ನೋಡ್ರಿ ಮಕ್ಳಿಗೆ ಎಲ್ಲಿವರೆಗೂ ಶಕ್ತಿ ಇರುತ್ತೆ ಅಲ್ಲಿವರೆಗೂ ಅವ್ರ ಬಡ್ಡೆ ನೋಡೋದು. ಈಗ ದೊಡ್ಡವರಾದ್ಮೇಲೆ ಅವ್ರು ಏನು ಖುಷಿ ಪಡ್ತಾರೆ ಅಷ್ಟು ಕಾಣಿಸಂಗಿಲ್ಲ. ಯಾಕಂದ್ರೆ ಸಣ್ಣ ಇದ್ದಾಗ ಏನು ಬರ್ತಡೇ ಮಾಡ್ಕೊಳಾಗ ಆ ಖುಷಿ ಇದು ಇತ್ತು ನೋಡ್ರಿ, ಎಷ್ಟು ಖುಷಿ ಹಾಕಿದ್ರು ಬಡ್ಡೆ ಬಂತಂದ್ರೆ. ಅದೇ ನಮಗೆ ಇವತ್ತಿಗೆ ಆ ಮಕ್ಕಳು ಎಷ್ಟೋ ದೊಡ್ಡವಾದ್ರೂ ನೋಡೋಕೆ ನಮ್ಗೆ ಅದ ಸಣ್ಣ ವಯಸ್ಸಿನಾಗ ಏನು ಸೆಲೆಬ್ರೇಷನ್ ಮಾಡ್ತಿದ್ರಲ್ಲ ಅದೇ ಖುಷಿನ ಕಾಣುತ್ತೆ. ಪಜ್ಜು ಬಂದ ನೋಡ್ರಿ ಇವಾಗ ಎಲ್ಲರೂ ಲಾಗ್ ನೋಡೋರು ಗೊತ್ತಿರುತ್ತೆ. ಇವಾಗ ನನ್ನ 2ನೇ ಮಗ ಅಂತೇಳಿ. ಆಲ್ಮೋಸ್ಟ್ ಮಕ್ಳು ಏನೈತಿಲ್ಲ ದೊಡ್ಡವರಾದ್ರು, ಬಟ್ ತಾಯಿಗಳಿಗೆ ತಂದೆಗಳಿಗೆ ಏನೈತೆ ನೋಡ್ರಿ ಮಕ್ಳು ಎಷ್ಟೋ ದೊಡ್ಡವರಾದ್ರೂ ಸಣ್ಣರೇ ಇರ್ತಾರೆ. ಬಡ್ಡೆ ಅನ್ನೋಕೆ ಯಾರ್ದು ಜಾಸ್ತಿ ಏನು ಜನ ಏನು ಕರೆಯಂಗಿಲ್ಲ. ನಿಮ್ಗೆ ಹೇಳಿದ್ನೆಲ್ಲ ಮಕ್ಕಳು ದೊಡ್ಡ ಹೋಗ್ಯಾರಲ್ಲ, ಈಗ ಅವ್ರೇನು ಬ್ಯಾಡ್ ಅಂತಾರೆ. ಹಾಗಾಗಿ ಸ್ವಲ್ಪ ಮಾಡಾತಿದ್ದೆ. ಅದು ಅಲ್ಲದೆ ಸ್ವಲ್ಪ ಅರ್ಜೆಂಟ್ ಇತ್ತು. 5 ಗಂಟೆಗೆ ನಾನು ಸ್ವಲ್ಪ ಹೊರಗೆ ಹೋಗೋದಿತ್ತು. ಹಾಗಾಗಿ 5 ಗಂಟೆಗೆ ಮುಗಿಸೋಣ ಅಂಥೇಳಿ ಜಾಸ್ತಿ ಯಾರು ಇದ್ದಿದ್ದಿಲ್ಲ. ರೇಣು ಮತ್ತು ಪುಟ್ಟು ಇಬ್ಬರೇ ಇದ್ದರು. ಆಮೇಲೆ ಆಚೆ ಕಡೆ 1-2 ಹುಡುಗರು ಬಂದಿದ್ರು ನೋಡ್ರಿ ನಮ್ಮ ಮಮ್ಮಿ ಮನೆಯಿಂದ. ಬಡ್ಡೆ ಗಿಫ್ಟ್ ಅಂತ ಪುಟ್ಟು ನೋಡ್ರಿ ಅಲ್ಲೇ ಗಿಫ್ಟ್ ಕೂಡ ಆತನ. ನಾವು ಆಗಲೇ ಹೇಳ್ದಂಗೆ ಮಕ್ಕಳು ಎಷ್ಟು ದೊಡ್ಡವರಾದ್ರೂ ಏನಿತ್ತಿಲ್ಲ ಈ ಚಾಕ್ಲೇಟ್ ನೋಡಿದ್ರೆ ಒಂದು ಫ್ರೀ ಚಾಕ್ಲೇಟಿಂದ ಹಾಗೆ ಇರುತ್ತೆ. ಈ ಸಲ ಪಜ್ಜು ಗಿಫ್ಟ್ ಏನಂದ್ರೆ ಅವ್ರ ಅಣ್ಣ ಕೊಟ್ಟದ್ದು ಗಿಫ್ಟ್ ನೋಡ್ರಿ ಮಸ್ತ್ ಚಾಕ್ಲೇಟ್. ಏನೆಲ್ಲ ಅವನಿಗೆಲ್ಲ ಏನೇನು ಫೇವ್ರೇಟಾಗಿ ಅಷ್ಟು ಚಾಕ್ಲೇಟ್ ಬಂದಾವ. ಹಾಗಾಗಿ ಎಲ್ಲ ಚಾಕ್ಲೇಟ್ ತೋರ್ಸತ್ತಾನ. ಹುಡುಗರಿಗೆ ಒಂಥರ ಹುಡುಗರು ಹುಡುಗಿಯರಂತಿಲ್ಲ, ಚಾಕ್ಲೇಟ್ ಕಂಡ ತಕ್ಷಣ ಪ್ರೀತಿ ಬರಲಾರ್ದು ಯಾರಿಗೂ ಇಲ್ಲ ಇಲ್ಲಿ ನೋಡ್ರಿ, ಅಷ್ಟನ್ನು ತೋರ್ಸತ್ತಾನ. ಇದೆ ಅವನಿಗೆ ಏನಿತ್ತಲ್ಲ ಗಿಫ್ಟ್. ಹೆಂಗೆ ಮಕ್ಕಳು ದೊಡ್ಡ ಹಾಕೋ ಹಂಗೆಲ್ಲ ಗಿಫ್ಟ್ ಕೊಡೋಕೆ ಭಾಳ ಕಷ್ಟ ಆಗತ್ತೆ ನೋಡ್ರಿ. ಇದು ನಿಮಗೇನಾದ್ರೂ ಅನುಭವ ಆಗಿತ್ತ ನನಗೂ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಯಾಕಂದ್ರೆ ಸಣ್ಣ ಮಕ್ಕಳು ಇದ್ದಾಗ ಏನು ಜಾಸ್ತಿ ಏನು ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರೋಂಗಿಲ್ಲ. ಒಂದು ಸಣ್ಣದಾಗಿ ಗಾಡಿ ತೊಗೊಂಡು ಬಂದರೂ ಖುಷಿ ಆಕ್ಕಾರ. ಏನೋ ಒಂದು ಗಿಫ್ಟ್ ಬಾಕ್ಸ್ ನೋಡಿದ ತಕ್ಷಣ ಖುಷಿ ಆಗಿಬಿಡ್ತಾರೆ. ಬಟ್ ದೊಡ್ಡ ಹೆಂಗೆ ಬೆಳೀತಾ ಹುಡುಗರು ಹಂಗೆ ಇರೋಂಗಿಲ್ಲ. ಏನು ತಂದ್ರು ಇದು ಬೇಡ ಅದು ಬೇಡ, ಇದು ಇಷ್ಟ ಆಗಿಲ್ಲ ಅದು ಇಷ್ಟ ಆಗಿಲ್ಲ ಅಂತ. ಹಂಗಂತ ಬೇಜಾರಾಗುವಂಥದ್ದು ಏನಿಲ್ಲ ನೋಡ್ರಿ. ಯಾಕಂದ್ರೆ ಅವ್ರಿಗೆ ಅವರ ಇಷ್ಟಕ್ಕೆ ಏನಿತ್ತಲ್ಲ ಬೆಲೆ ಕೊಡಬೇಕಾಗತ್ತೆ. ಹಾಗಾಗಿ ನಮಗೆ ಸ್ವಲ್ಪ ಅರ್ಜೆಂಟ್ ಇರೋ ಕಾರಣ ಈ ಸಲ ಏನಿತ್ತಲ್ಲ ಭಾಳ ಗಿಫ್ಟ್ ಏನು ತಂದಿದ್ದಿಲ್ಲ. ಪುಟ್ಟನ ತೋರಿಸಿದ್ನಲ್ಲ ಬರೀ ಚಾಕ್ಲೇಟ್ ಗಿಫ್ಟ್ ಇತ್ತು. ಪಜ್ಜು ಆ ಕಡೆನೇ ಬೆಳೆದಾನಲ್ಲ, ಹಾಗಾಗಿ ಅಂದ್ರೆ ಅವ್ರ ಅಜ್ಜಿ ಮನೆಯಾಗ ಜಾಸ್ತಿ ಬೆಳೆದ ನೋಡ್ರಿ. ಹಾಗಾಗಿ ಅವು ಹುಡುಗರು ಬೇಕು. ಜಸ್ಟ್ ಬಡ್ಡೆ ಮಾಡೋ ಟೈಮಿಗೆ ಅಂದ ಹುಡುಗರು ಕರೆಸ್ರಂತ. ಆಮೇಲೆ ಬಾ ಅಂದ ತಕ್ಷಣ 1-2 ಹುಡುಗರು ಬಂದು ಅವ್ರ ಜೊತೆ ಏನಿತ್ತಲ್ಲ ಕೇಕ್ ತಿನ್ನು ಅಂತೇಳಿಸಿಂದ ಸೆಲೆಬ್ರೇಷನ್ ಮಾಡತ್ತಾನ. ಜಸ್ಟ್ ನಿಮಗೆ ಹೇಳಿದ್ನೆಲ್ಲ ನಾನು ಬಡ್ಡೆ ಯಾಕೆ ಜಲ್ದಿ ಮಾಡಾಕತ್ತೀವಿ ಅಂತೇಳಿ. ನಾನೇ ಇದು ಬಂದು ಪಜ್ಜುನ ಬಡ್ಡೆ ಬಂದು 18th ಆಗಿತ್ತು ನೋಡ್ರಿ, ಡಿಸೆಂಬರ್ 18th ಒಂದು ಹುಟ್ಟಿದ್ದು.
ಆದ್ರೆ ನಾವೊಂದು ಸ್ವಲ್ಪ ಕ್ರಿಸ್ಮಸ್ ಪಾರ್ಟಿಗೆ ಹೋಗೋದಿತ್ತು. ಅಂದ್ರ ಇವಾಗೇನ್ ನಾನು ಟೈಲರಿಂಗ್ ಕಲ್ಸಕ್ ಹೋಗ್ತೀನಿ ನೋಡ್ರಿ, ಅಲ್ಲಿ ಆ ಫೌಂಡೇಶನ್ ಕಡೆಯಿಂದ ಒಂದು ಕ್ರಿಸ್ಮಸ್ ಪಾರ್ಟಿ ಇಟ್ಕೊಂಡಿದ್ರು. ನಿಮಗೂ ಅನಿಸ್ಬೋದು ಬರ್ಡೇ ಐತಿ ಬಿಟ್ಟು ಹೊಂಟಿರೇನ ಅಂತ. ನನಗೂ ಹಂಗ ಅನಿಸ್ತು. ನಾ ಹೇಳಿದೆ ಅವ್ರಿಗೆ, ಬರ್ತ್‌ಡೇ ಐತ್ರಿ ಇವತ್ತು ನನ್ನ ಮಗಂದು ಬರಾಕಾಗಂಗಿಲ್ಲ ಅಂಥೇಳಿ. ಅವ್ರು ಆಮೇಲೆ ಹೇಳಿದ್ರು, "ಇಲ್ಲ ಆಲ್ರೆಡಿ ಹೆಸರು ಕೊಟ್ಬಿಟ್ಟಿವಿ ನಾವು. ಜಸ್ಟ್ ಒಂಚೂರು ಬರ್ಡೇ ಇದೊಂದು ವರ್ಷ ಸ್ವಲ್ಪ ಜಲ್ದಿ ಮಾಡ್ಕೊಂಡು ಬರ್ರಿಲ್ಲ ಏನಾಗಂಗಿಲ್ಲ. ಅಡ್ಜಸ್ಟ್ ಮಾಡ್ರಿ" ಅಂತೇಳಿ ಅಂದ್ರು. ಆಮೇಲೆ ಇವರು ಈಗ ಮಕ್ಕಳು ದೊಡ್ಡೋಗ್ಯಾರ ನೋಡ್ರಿ, ಅವ್ರಿಗೆ ಕೇಳಿದೆ ನಾನು. ಆಮೇಲೆ ಅವ್ರು ಅನ್ನತ್ರು, "ಇಲ್ಲ ನೀ ಹೋಗ್ಬಾ, ಸ್ವಲ್ಪ ಜಲ್ದಿ ಮಾಡೋಣ ತಗೋ" ಅಂತೇಳಿ. ಹಾಗಾಗಿ ಸ್ವಲ್ಪ ಜಲ್ದಿ ಮಾಡಾಕತ್ತೀವಿ. ಅವ್ರು 5 ಗಂಟೆಗೆ ಅಷ್ಟೊತ್ತಿಗೆ ಏನೈತೆ ನೋಡ್ರಿ ಗಾಡಿ ಬರುತ್ತೆ, ಗಾಡಿ ಕಳಿಸ್ತೀವಿ. ಅಷ್ಟೊತ್ತಿಗೆ ಮುಗಿಸ್ಕೊಂಡು ರೆಡಿ ಆಗಂತ ಅಂದಿದ್ರು. ಹಾಗಾಗಿ ಅದು ಫಸ್ಟ್ ಟೈಮ್ ಮಾಡಾತ್ತೀವಿ ನೋಡ್ರಿ, ಹಾಗಾಗಿ ಏನೋ ಒಂಥರ ಬ್ಯಾರೇನ ಅನ್ಸಾಕತ್ಬಿಟ್ಟೈತಿ. ಆದ್ರೆ ಬರ್ಡೇನಲ್ಲ, ಹಾಗಾಗಿ ಸೆಲೆಬ್ರೇಷನ್ ಮಾಡಿ ಹೋಗ್ಬಿಟ್ರೆ ನನಗೊಂಥರ ಸಮಾಧಾನ. ಅವ್ರು ಹೇಳಿದ್ರು ವಾಪಸ್ ಬಂದು ಮಾಡೋಣ ಅಂತೇಳಿ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನಂಗೆ ಟೈಮಿಂಗ್ ಹೇಳಿದ್ರು ನೋಡ್ರಿ, 11:30 ಹಿಂಗಾಗತ್ತ ರಾತ್ರಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಬಂದು ಬರ್ಡೇ ಮಾಡೋದು ಸರಿ ಅನ್ಸಂಗಿಲ್ಲ. ಅಷ್ಟೊತ್ತನ ಇವರು ಕಾಯ್ಕೊಂಡು ಕೂಡೋದು ಸರಿ ಅನಿಸ್ಲಿಲ್ಲ. ಹಾಗಾಗಿ ಈ ಬರ್ಡೇದಾಗ ನಿಮ್ಗೆ ಕಾಣತಿರ್ಬೇಕು, ನಮ್ಮ ಮನೆಯವ್ರು ಸಾಯಂಕಾಲ ಬರ್ತಾರ ನೋಡ್ರಿ, ಹಂಗಾಗಿ ಸ್ವಲ್ಪ ನಾ ಮುಗಿಸಿ ಹೋಗ್ತೀನಿ ಅಂತೇಳಿ ಅಂದೆ. ನಮ್ಮ ಮನೆಯವ್ರಂದ್ರೆ ಆಯ್ತಾ ನಾವು ಬಂದಿದ್ದು ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀವಿ, ನೀವು ಮುಗಿಸ್ಕೊಂಡು ಹೋಗ್ರಿ ಅಂತೇಳಿ. ಹುಡುಗರು ಬಂದಾಗ ಅದೊಂಥರ ಖುಷಿನೋ ಖುಷಿ. ನಿಮಗೂ ಗೊತ್ತು ಸಣ್ಣ ಹುಡುಗರು ಚಾಕ್ಲೇಟ್ ಕಂಡ್ರೆ ಖುಷಿನೋ ಖುಷಿ ಅಂತೇಳಿ. ಪಜ್ಜುನ್ ಬರ್ಡೇ ಮಾಡಿದಾಗಿಂದ ಅವ್ರು ಚಾಕ್ಲೇಟಿಗೆ ಕಾಯಕತ್ತಿದ್ರು. ಪಜ್ಜು ನೋಡ್ರಿ ಸ್ವಲ್ಪ ಅವ್ರಿಗೇನೈತ್ಲ, ಅವ್ರು ಹೆಂಗೆ ಖುಷಿ ಪಡ್ತಾರ ಅಂತೇಳಿ ಅಷ್ಟು ಚಾಕ್ಲೇಟ್ ಏನೈತ್ಲ ಅವ್ರ ಮುಂದೆ ಹಾಕ್ಯಾನ. ಅವರು ಅಲ್ಲಿ ತನ ಚಾಕ್ಲೇಟ್ ಜೊತೆ ಆಟ ಆಡಿ ನೋಡ್ರಿ. ನಾನ್ ನಿಮ್ಗ ಅವಾಗ್ಲೇ ಸ್ಟಾರ್ಟಿಂಗ್ ಹೇಳಿದ್ ನೋಡ್ರಿ. ಮೊದಲೆಲ್ಲ ಬರ್ಡೇ ಅಂದ ತಕ್ಷಣ ನಮಗೂ ಏನ್ ದೊಡ್ಡ ಹಬ್ಬದ ತರಾನ ಖುಷಿ ಆಗ್ಬಿಡ್ತಿತ್ತು. ಈಗ ಯಾಕೆ ಹೆದ್ರಿಕ್ ಬರಾತೈತಿ ಅಂದ್ರ, ಒಂದ್ ಕಡೆ ಮಕ್ಕಳು ಹುಟ್ಟಿದ ದಿನ ಅಂತ ಖುಷಿ ಪಡೋದಾಗತ್ತ. ಯಾಕಂದ್ರ ಪ್ರತಿ ವರ್ಷ ಹೆಂಗ್ ಬರ್ತಾವ ಒಂದೊಂದ್ ವರ್ಷದ ಆಯಸ್ ಕಮ್ಮಿ ಆಗತ್ ನೋಡ್ರಿ. ಎಲ್ಲಾರು ಅನಸ್ಬೋದು ಇದ್ರೊಳಗ್ ಏನ್ ದೊಡ್ಡದಾಗೈತಿ, ದೊಡ್ಡದಿರುತ್ತೆ ಎಲ್ಲಾದು ನಾರ್ಮಲ್ ಆಗಿ ಬರೋದ ಅಂತ. ಅದೇನೋ ಗೊತ್ತಿಲ್ಲ, ನನಗ ತಾಯಿಯಾಗಿ ನನ್ ಮಕ್ಕಳಿಗೆ ನನಗ್ ಈಗೀಗ ಯಾವಾಗ ದೊಡ್ಡವರಾದ್ರು ನೋಡು, ಅವಾಗಿಂದ ನಂಗ ಈಗ ಒಂದ್ 2, 3 ವರ್ಷದಿಂದ ನಂಗ್ ಆ ತರ ಫೀಲ್ ಅನ್ಸುತ್ತ. ಯಾಕಂದ್ರ ಒಂದ್ ಕಡೆ ಬರ್ಡೇದ್ ಖುಷಿ ಪಡೋದ್ಲಿಂತ್ರ ಪ್ರತಿ ವರ್ಷನೂ ಒಂದೊಂದ್ ವರ್ಷ ಆಯಸ್ಸು ಕಮ್ಮಿ ಆಗತ್ ನೋಡ್ರಿ. ಒಂದ್ ಕಡೆ ಖುಷಿ ಪಡೋದ, ಇನ್ನೊಂದ್ ಕಡೆ ದುಃಖ ಪಡೋದ ಗೊತ್ತಾಗಂಗಿಲ್ಲ. ಪ್ರತಿ ಸಲ ಬರ್ಡೇ ಮಾಡೋ ಹೊತ್ನ್ಯಾಗ ಅದೊಂದ್ ಮೈಂಡಿಗ್ ಬಂದ್ ಒಂಥರ ಹೊಡದ್ ಹೋಗುತ್ತಲ್ಲ, ಆ ತರ ಒಂದ್ ಎಚ್ಚರ ಕೊಟ್ಟು ಹೋದಂಗ್ ಅನಿಸ್ಬಿಡುತ್ತ. ಯಾರ್ ಕೈಯಾಗ ಏನೂ ಇಲ್ಲ. ಫೈನಲ್ ಆಗಿ ನಮಗ್ ಸಮಾಧಾನ ಆಗೋ ವಿಷಯ ಭಗವಂತ ಏನ್ ಆಯುಷ್ ಕೊಟ್ಟಿರ್ತಾನ ಅಷ್ಟೇ ಖರೆ. ಬಟ್ ಆದ್ರೂನು ಒಂದ್ ನೆನಪ್ ಬಂದಾಗ ಏನೈತಲ್ಲ ಸ್ವಲ್ಪ ಬೇಜಾರಂತ್ರು ಆಗತ್ತ. ನಿಮಗ್ ಅವಾಗ್ಲೇ ಹೇಳ್ದಂಗ ನಾವ್ ಹೊರಗಡೆ ಹೋಗೋದಿತ್ ನೋಡ್ರಿ, ಹಂಗಾಗಿ ಅಡ್ಗಿ ಏನ್ ಮಾಡಿರ್ಲಿಲ್ಲ. ಯಾಕಂದ್ರ ಟೈಮ್ ಆಗತ್ತಲ್ಲ. ಈ ಟೈಮಿಗೆ ಅಡಿಗೆ ಮಾಡಿದ್ರೆ ಯಾರು ಊಟಾನು ಮಾಡಂಗಿಲ್ಲ ಅಂತ ಜಸ್ಟ್ ಒಂದಿಷ್ಟ್ ಪೆಟೀಸ್ ತರಿಸಿ ಅವರಿಗೆ ಕೇಕ್ ತಿನ್ನಾಕ್ ಕೊಡ್ಸಿದ್ ನೋಡ್ರಿ. ಇದು ಜಸ್ಟ್ ಬರ್ಡೇ ಮಾಡೋ ನನಗ ಅಷ್ಟೇ ಫೀಲ್ ಆಗತ್ತ, ಇಲ್ಲ ನಿಮಗೂ ಆ ತರ ಯಾರಿಗಾದ್ರೂ ಅನ್ಸಿದ್ರೆ ನನಗ ಕಮೆಂಟ್ ಬಾಕ್ಸ್‌ನಾಗ ಹೇಳ್ರಿ. ಮತ್ತ ನೀವು ಹಂಗ ನನ್ಗೆ ಲಾಂಗ್ ವಿಡಿಯೋ ಮಾಡಿದಾಗ ನಿಮಗೇನಾದ್ರೂ ಇದ್ರೊಳಗ ಇಷ್ಟ ಆತಂದ್ರ ಪ್ಲೀಸ್ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಯಾಕಂದ್ರೆ ಶಾರ್ಟ್ಸ್ ವಿಡಿಯೋ ಹಾಕಿದಾಗ ನಂಗ ಬಾಳ್ ಸಪೋರ್ಟ್ ಕೊಡ್ತೀರಿ. ಎಷ್ಟೊಂದ್ ಓಡ್ತಾವು. ಈಗೀಗೆಲ್ಲ ಹೆಂಗಾಗ್ಬಿಟ್ಟೈತಿ ಅಂದ್ರೆ ಬರೀ ಶಾರ್ಟ್ಸ್ ಹಾಕೊಂಡ್ ಕುತ್ಕೊಂಡ್ಬಿಡ್ಲೇನೋ ಅನ್ನೋಷ್ಟ್ ಆಗೈತಿ. ನೀವು ನೋಡ್ತಿರ್ತೀರಿ ಶಾರ್ಟ್ ಕಂಟಿನ್ಯೂ ಬರ್ತಾವು. ಬಟ್ ಅದೇ ಲಾಂಗ್ ವಿಡಿಯೋ ಬರಾಕತ್ತಿಲ್ಲ. ನೀವ್ ಒಂಚೂರು ಸಪೋರ್ಟ್ ಮಾಡಿದಂದ್ರ ನಮಗೇನಾಗತ್ ನೋಡ್ರಿ, ಲಾಂಗ್ ವಿಡಿಯೋ ಹಾಕಕ್ ನಮಗೂ ಈಜಿ ಆಗತ್ತ. ಮತ್ತೆ ಇವತ್ತಿನ ಬರ್ಡೇ ಲಾಗ್ ಜಾಸ್ತಿ ಏನಿಲ್ಲ. ನೀವ್ ನೋಡಿದ್ರಲ್ಲ ಇಷ್ಟ ಐತಿ. ನಿಮಗೇನಾದ್ರೂ ಸಿಂಪಲ್ ಬರ್ಡೇ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನನ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ನೀವು ಇವಾಗ ಏನೈತ್ಲ ಸಪೋರ್ಟ್ ಮಾಡ್ಲಿಂತ್ರ ನಾನ್ ನೆಕ್ಸ್ಟ್ ವಿಡಿಯೋ ಹಾಕಾಕ್ ಏನೈತ್ ನೋಡ್ರಿ ಖುಷಿ ಆಗತ್ತ. ಅದು ಅಲ್ಲದೆ ಎಷ್ಟೊಂದ್ ವಿಡಿಯೋ ಬ್ಯಾಲೆನ್ಸ್ ಅದಾವು. ಜಸ್ಟ್ ಏನೈತಿ ಇವತ್ತಿನ ಬರ್ಡೇ ಲಾಗ್ ಹಾಕಾಕತ್ತೀನಿ. ಇದನ್ನ ಪ್ಲೀಸ್ ಸಪೋರ್ಟ್ ಮಾಡ್ರಿ. ಇಲ್ಲಿಂದ ಈಗ ಮಕ್ಕಳು ಇದು ಮಾಡ್ತಾರ ನೋಡ್ರಿ, ಅವ್ರು ಸ್ವಲ್ಪ ಏನೈತ್ಲ ತಿನ್ಕೊಂಡ್ ಕುತ್ಕೊಲಿ. ನಾನ್ ಹೋಗ್ತೀನಿ. ಎಲ್ಲಾರ್ದು ತಿನ್ನೋದ್ ಮುಗೀತಂತ ಪಜ್ಜುಗ್ ಹಾಕೊಟ್ಟಿನಿ ನೋಡ್ರಿ, ನೀನು ಸ್ವಲ್ಪ ತಿನ್ಕೋಪ್ಪ ಅಂತ. ಅವ ನೋಡಿದ್ರ ಗುಂಡಗ್ ಏನೈತ್ಲ ತಿನ್ಸಾಕತ್ತಾನ. ಹೇಳಿದ್ನಲ್ಲ ನಮ್ ಮನ್ಯಾಗ ಇದು ಒಂದ್ ರೀತಿಯಿಂದ್ಲ ಸಣ್ಣ ಮಗ ಇದ್ದಂಗ. ನೋಡೋರ್ ಕಣ್ಣಿಗೆ ಅದ ನಾ ಏನಾಗಿರ್ಬೇಕು, ನಮ್ ಮನ್ಯಾಗ ಇದೊಂದ್ ರೀತಿ ಸಣ್ಣ ಮಗ. ಅದು ತಿಂದ್ಮೇಲೆ ಅದ್ ತಿಂತೀನಿ ಅಂತ ಹೇಳಿದ. ಆಯ್ತ್ ಅನ್ಕೊಂಡು ಜಸ್ಟ್ ಏನೈತ್ಲೆ ಇವತ್ತಿನ ಒಂದೆರಡ್ ಬರ್ಡೇ ಫೋಟೋ ಹಾಕಿ ನೋಡ್ರಿ. ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ.